ಯಾರು ಪಂಚಾಯತಿ ಅವರು ಅಂತೂ ಹೊಳೆ ನೋಡಿಲ್ರಿ ಇಲ್ಲಿವರೆಗೂ ಇದನ್ನ. ಕೋನ್ ರೆಡ್ಡಿ ಅವರು ಬಂದು ನೋಡಿಲ್ರಿ ಇಲ್ಲಿ ಈ ರಸ್ತಾದಾಗ ಅಡ್ಯಾಡೇನೇ ಇಲ್ಲ ಅವರು. ನಮ್ಗೆ ಮನೆ ಹಾಕ್ಸಾಕತ್ತೇವ್ರಿ ಸರ್. ಈ ದಾರಿದ ಒಂದು ನಮಗೆ ಮಾಲ್ ತಂದು ಬಿಡಕ್ಕೆ ದಾರಿದ ಒಂದು ತೊಂದರೆ ಆಗೈತೆ ರೀ. ಪಂಚಾಯತಿ ಅವ್ರು ಹೇಳಿರೋ ಏನು ಅದನ್ನು ದಾದ್ ಮಾಡವಲ್ರಿ. ಕೋನ್ ರೆಡ್ಡಿ ರೀ ಹೋದಾಗ ಒಮ್ಮೆ ಮಾಡ್ತೇವೆ ಅಂತಾರ್ರಿ, ಯಾರು ನಮ್ಮನ್ನ ನೋಡಾರ ಇಲ್ರಿ. ನಮ್ಮ ಶಾಸಕರಿಂದ ಏನು ಕೆಲಸ ಆಗ್ತಾ ಇಲ್ಲ ಸರ್. ಇಲ್ಲಿ ಅವ್ರಿಗೆ ಹೋಗಿ 4 ಸಾರಿ ಲೆಟರ್, ಒಂದು ಸಾರಿ ಲೆಟರ್ ಕೊಟ್ಟು 4 ಸಾರಿ ಭೇಟಿಯಾಗಿ ಬಂದ್ರು ನಮ್ಗೆ ಯಾರು ರೆಸ್ಪಾನ್ಸು ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗೋಲ್ಮಾಲ್. ಇದು ಅಭಿವೃದ್ಧಿಯೇ ಅಥವಾ ಅಕ್ರಮದ ಆಟವೇ? ಸಾರ್ವಜನಿಕ ಹಣಕ್ಕೆ ಹೊಣೆಯಾರು? ಅಭಿವೃದ್ಧಿ ಹೆಸರಲ್ಲಿ ಅಕ್ರಮ? ಜನರ ತೆರಿಗೆ ಹಣದ ಲೆಕ್ಕಾಚಾರ ಇದೆಯೇ? ಮೊರಬ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಾ ಇರುವ ಕಾಮಗಾರಿಗಳ ಹಿಂದೆ ಅಕ್ರಮ ವಾಸನೆ. ಸಾರ್ವಜನಿಕರ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ಬಳಸಿದ್ದಾರಾ ಅಥವಾ ಕೆಲವರ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರಾ? ಗ್ರಾಮಸ್ಥರು ಎತ್ತಿರುವ ಪ್ರಶ್ನೆಗಳು ಇದೀಗ ಸ್ಥಳೀಯ ಆಡಳಿತದ ಮೇಲೆ ಗಂಭೀರ ಅನುಮಾನಗಳ ನೆರಳು ಮೂಡಿಸಿವೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೊರಬ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು, ಮೂಲಭೂತ ಸೌಕರ್ಯಗಳ ನಿರ್ಮಾಣ, ಕುಡಿಯುವ ನೀರಿನ ಯೋಜನೆಗಳು, ರಸ್ತೆ ಕಾಮಗಾರಿಗಳು ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದಲ್ಲಿ ಅಕ್ರಮಗಳು ನಡೆದಿರಬಹುದೆಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಪಂಚಾಯಿತಿಯ ಆಡಳಿತಾತ್ಮಕ ಕಾರ್ಯವೈಖರಿ, ಕಾಮಗಾರಿಗಳ ಗುಣಮಟ್ಟ, ಗುತ್ತಿಗೆ ಪ್ರಕ್ರಿಯೆ ಹಾಗೂ ಸಾರ್ವಜನಿಕ ನಿಧಿಗಳ ಬಳಕೆಯ ಕುರಿತು ಗ್ರಾಮಸ್ಥರು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಸ್ಥಳೀಯ ನಿವಾಸಿಗಳು ಕೆಲವು ಕಾಮಗಾರಿಗಳ ಗುಣಮಟ್ಟ ಕಳಪೆ, ಜೊತೆಗೆ ಕಾಮಗಾರಿಗಳಿಗೆ ಸಂಬಂಧಿಸಿದ ದಾಖಲೆಗಳು, ವೆಚ್ಚದ ವಿವರಗಳು ಮತ್ತು ಯೋಜನೆಗಳ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕೊರತೆ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಸಾರ್ವಜನಿಕರ ಹಿತಕ್ಕಾಗಿ ಮೀಸಲಾದ ಅನುದಾನಗಳು ನಿಜವಾಗಿಯೂ ಉದ್ದೇಶಿತ ಕಾರ್ಯಗಳಿಗೆ ಬಳಕೆ ಆಗ್ತಾ ಇದೆಯೇ ಅಥವಾ ನಿಯಮ ಉಲ್ಲಂಘನೆಗಳು ನಡೆದಿದೆಯೇ ಎಂಬ ಬಗ್ಗೆ ಗ್ರಾಮಸ್ಥರು ಸ್ಪಷ್ಟನೆ ಕೇಳುತ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಗ್ರಾಮ ಪಂಚಾಯಿತಿಯ ಆಡಳಿತದ ಮೇಲೆ ಹಲವು ಪ್ರಶ್ನೆಗಳು ಹುಟ್ಟು ಹಾಕಿವೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಮೇಲ್ವಿಚಾರಗಳು ಸಮಗ್ರ ತನಿಖೆ ನಡೆಸಿ ವಾಸ್ತವಾಂಶವನ್ನ ಹೊಂದಿವೆ ಬಹಿರಂಗಪಡಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ನಮ್ಮ ಶಾಸಕರಿಂದ ಏನು ಕೆಲಸ ಆಗ್ತಾ ಇಲ್ಲ ಸರ್. ಇಲ್ಲಿ ಅವ್ರಿಗೆ ಹೋಗಿ 4 ಸಾರಿ ಲೆಟರ್, ಒಂದು ಸಾರಿ ಲೆಟರ್ ಕೊಟ್ಟು 4 ಸಾರಿ ಭೇಟಿಯಾಗಿ ಬಂದ್ರು ನಮ್ಗೆ ಯಾರು ರೆಸ್ಪಾನ್ಸು ಇಲ್ಲ. ತಿರ್ಗಾ ಕಾಲ್ ಮಾಡಿದ್ವಿ, ಕಾಲ್ ರಿಸೀವ್ ಮಾಡಿ ಹೇಳಿದ್ರು ನಮಗೆ ಬರ್ತೀವಿ, ಬಂದು ಮಾತಾಡ್ತೀವಿ ಅಂದರು. ಈಗ ಲೆಟರ್ ಕೊಟ್ಟು ಒಂದು 6 ತಿಂಗಳಾಯ್ತು ಅವ್ರಿಗೆ. ಅವಾಗ ಈಗ ಸಮಸ್ಯೆ ಬಂದು 4 ವರ್ಷ ಆಯ್ತು ಇಲ್ಲಿದ್ದು. ಅವತ್ತಿಲ್ಲ ಪಂಚಾಯತಿಗೆ ಹೋಗಿದ್ವಿ, ಪಂಚಾಯತಿನ ಅನುದಾನಿಲ್ಲ, ದುಡ್ಡಿಲ್ಲ, ಆಗಿಲ್ಲ. ಕಲ್ಪೆ ಕಾಮರೆ ತುಂಬ ಆಗ್ತಾಯಿದೆ. ಕೆಲವೊಂದು ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು. ಮಿಸ್ಸಿಂಗ್ ಸರ್ ಅಡಿಟ್ ದಿನ ಬಂದರೆ 20 ಫೈಲ್ ಮಿಸ್ಸಿಂಗ್, ಪೂರ ಕಲ್ಪೆ ಕಾಮಗಾರಿ. ಇಂದಿಗೆ 23-24 ಮಿಸ್ ಆಗಿರೋ ಫೈಲ್ ಇವಾಗ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ. ಅಡ ಕಮಿಟಿ ಕೊಡ್ಬೇಕು ಅವರಲ್ಲಿ. ಅಲ್ತಾಫ್ ಅವ್ರನ್ನ ಕೇಳಿದೆ, ಸರ್ ಇನ್ನೂ ಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ ಅಂದ್ರೆ. ನಿನ್ನೆ ಮತ್ತು 24-23 ಸರ್ ಅಂದೆ, 23 ಕಳಿಸಿದಾರೆ ನಮಗೆ ಅವರು. ಇವಾಗ ಪಂಚಾಯತಿ ಕೇಳಿದ್ರೆ ಇಲ್ಲ ಇನ್ನೂ ಬಂದಿಲ್ಲ, ನಮ್ಗೆ ಕೊಟ್ಟೇ ಇಲ್ಲ. ಮತ್ತು ಪಂಚಾಯತ್ ಬಿಟ್ಟಲ್ಲಿ ಹೋಗ್ತಾವೆ ಕಲ್ಪೆ ಕಾಮರಿ ಫೈಲ್ ಅವು. ಯಾವುದೇ ಕೆಲಸ ಇಲ್ಲ ಸರ್. ತುಂಬ ದುಡ್ಡು ತೆಗಿಸ್ತಾರೆ, ಯಾವ ಕೆಲಸ ಮಾಡಿದ್ರೆ ದುಡ್ಡು ತೆಗಿಸ್ಯಾರ. ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ. ಎಷ್ಟೋ ಸರಿ ಪಂಚಾಯತ್ಗೆ ಹೋಗಿ ಬಂದರು ಇಲ್ಲಪ್ಪ ನಮಗೇನು ಗೊತ್ತಿಲ್ಲ ಅಂತಾರೆ. ಒಂದು NMR ತೆಗಿಬೇಕಂದ್ರೆ ಸಾರ್ವಜನಿಕರು ದುಡ್ಡು ಹಾಕ್ತಾರೆ, ಅವ್ರಿಗೇನಕ್ಕೆ ಹಾಕ್ಬೇಕು? ಕೆಲಸ ಮಾಡ್ರಲ್ಲಿ ದುಡ್ಡು ಹಾಕಬೇಕು. ಅವ್ರು ಮನೇಲಿ ಕೂತಿರ್ತಾರೆ, ಅವ್ರಿಗೆ ದುಡ್ಡು ಹಾಕೋದು, ಬಂದು ತೆಗೆಸ್ಕೊಳ್ಳೋದು, JCB ಕೆಲಸ ಮಾಡೋದು. ಬರೀ 10,000 ರೂಪಾಯಿ ಕೆಲಸಕ್ಕೆ 80,000, 1 ಲಕ್ಷ ಹಾಕಿಸ್ತಾರೆ. ಆ ದುಡ್ಡು ಈ ಥರ ಕೆಲಸಕ್ಕೆ ಯೂಸ್ ಮಾಡ್ಬೇಕಾ? ಲೇಬರ್ ಕೆಲಸ ದುಡಿಯೋರಿಗೆ ಕೆಲಸ ಕೊಡಲ್ಲ ಅವರು. ತುಂಬ ಸಮಸ್ಯೆ ಉಂಟ್ರಿ. ನಮ್ಮ ಗ್ರಾಮ ಪಂಚಾಯತ್ ಯಾವುದೂ ಕೆಲಸ ಆಗ್ತಾಯಿಲ್ಲ ನಮಗೆ ಇಲ್ಲಿ. ಎಷ್ಟು 4 ವರ್ಷದಿಂದ ಆಯ್ತು ನಲ್ಲಿ ಕೇಳಕ್ಕಂತು. ದುಡ್ಡಿಲ್ಲ, ಅನುದಾನಿಲ್ಲ. ಇರೋ ಅನುದಾನ ಎಲ್ಲ ಗೊತ್ತಾಗುತ್ತೆ ನಮ್ಗೆ ಸಾರ್ವಜನಿಕರಿಗೆ. ತನಿಖೆಯ ಮೂಲಕ ಸತ್ಯಾಸತ್ಯತೆ ಹೊರಬರಬೇಕು ಮತ್ತು ಯಾವುದೇ ರೀತಿಯ ಅಕ್ರಮ ಅಥವಾ ಅವ್ಯವಹಾರ ನಡೆದಿರುವುದು ಸಾಬೀತಾದರೆ ಅದರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಹಣದ ಬಳಕೆಯಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಹಾಗೂ ಜನರ ವಿಶ್ವಾಸ ಕಾಪಾಡುವ ಸೂಕ್ತ ಕ್ರಮಗಳನ್ನು ಜಾರಿಗೊಳಿಸಬೇಕೆಂಬ ಬೇಡಿಕೆಯೂ ಕೇಳಿ ಬರ್ತಾ ಇದೆ.